ओम आनंदमयोभ्यासात् ओम तमेव समन्वयं प्रकटयति आनंदमयोभ्यासादित्यादिना समस्तेन अध्यायेन प्रायेण ಆನಂದಮಯಾಧಿಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಆನಂದಮಯೋಭ್ಯಾಸ ಅನ್ನುವ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರದೀಪ ನಾವು ನೋಡ್ತಾ ಇದ್ದೀವಿ. ನಾನ್ಯಥಾ ತದದೃಷ್ಟೇ ಅಯಂ ಭಾವ ಅಂತ ತತ್ವಪ್ರದೀಪಕಾರರು ಏನು ವಿವರಿಸಿದ್ದಾರೆ ಅದನ್ನು ನೋಡ್ತಾ ಇದ್ದೀವಿ. ಆಚಾರ್ಯರು ಪಾದ ವ್ಯವಸ್ಥೆಯನ್ನು ಏನು ಹೇಳಿದ್ದಾರೆ ಈ 1ನೇ ಅಧ್ಯಾಯದಲ್ಲಿ. 1ನೇ ಅಧ್ಯಾಯ ಅನ್ನೋದು ಸಮನ್ವಯಾಧ್ಯಾಯ, ಎಲ್ಲ ಶಬ್ದಗಳ ಸಮನ್ವಯವನ್ನು ಮಾಡಿ ತೋರಿಸಿದಂತಹ ಅಧ್ಯಾಯ ಅದು. ಆ ಅಧ್ಯಾಯದಲ್ಲಿ 1ನೇ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದಗಳ ಸಮನ್ವಯ, 2ನೇ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕ ಶಬ್ದಗಳ ಸಮನ್ವಯ, 3ನೇ ಅಧ್ಯಾಯದಲ್ಲಿ ಉಭಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಮತ್ತು ಲಿಂಗಾತ್ಮಕ ಶಬ್ದಗಳ ಸಮನ್ವಯ, 4ನೇ ಪಾದದಲ್ಲಿ ನಾನು ನಡುವೆ ಅಧ್ಯಾಯ ಅಂತ ಹೇಳಿದರೆ ಅದನ್ನು ನೀವು ಸರಿಪಡಿಸ್ಕೋಬೇಕು. 4ನೇ ಪಾದದಲ್ಲಿ ಅನ್ಯತ್ರೈವ ಪ್ರಸಿದ್ಧವಾದ ನಾಮಾತ್ಮಕ ಮತ್ತು ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಇಷ್ಟು ಮಾಡಿ ತೋರಿಸಿದ್ದಾರೆ ಆಚಾರ್ಯರು. ಇದೇ ವ್ಯವಸ್ಥೆಯ ಹೊರತು ಇದಕ್ಕೆ ಹೊರತಾಗಿ ಬೇರೆ ಯಾರಾದರೂ ವ್ಯವಸ್ಥೆ ತೋರಿಸ್ಲಿಕ್ಕೆ ಹೊರಟ್ರೆ ಅದು ಸರಿಯಲ್ಲ ಅಂತಿಷ್ಟು ಅದರ ತಾತ್ಪರ್ಯ. ಅಯಂ ಭಾವ ಅಂತ ತ್ರಿವಿಕ್ರಮ ಪಂಡಿತರು ಹೇಳಿದ್ರಲ್ಲಿ ಗತ್ಯಂತರ ಅಭಾವಾಚ ತನ್ನಿಯಮ ದೃಷ್ಟೇ ಇತ್ಯಾದಿ ವಾಕ್ಯಗಳನ್ನು ನಾವು ನೋಡಿ ಮುಗಿಸಿದ್ದೇವೆ. ಪಾದಾಭಿಧಾನಾದಿ ಲಿಂಗೇಭ್ಯ ಪ್ರಸಿದ್ಧೋಪದೇಶ ಅಂಬರಾಂತ ಧೃತ್ಯಾದಿ ಲಿಂಗಾನಾಂ ಸ್ಪಷ್ಟತ್ವಾತ್. ಶಂಕರಾಚಾರ್ಯರು ಹೇಳುವಂತೆ 1ನೇ ಪಾದದಲ್ಲಿ ಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯಗಳ ಸಮನ್ವಯ, 2 ಮತ್ತು 3ನೇ ಪಾದಗಳಲ್ಲಿ ಅಸ್ಪಷ್ಟ ಬ್ರಹ್ಮಲಿಂಗಗಳ ಸಮನ್ವಯ ಅಂತೇನಿದೆ ಅದೆಲ್ಲ ಸರಿಯಲ್ಲ ಅಂತ ಸಮರ್ಥನೆ ಮಾಡಿದ್ದಾರೆ. ಈಗ ನಾವು ನೋಡಬೇಕಾಗಿರುವ ವಾಕ್ಯ ಜ್ಯೋತಿಶ್ಚರಣಾಭಿಧಾನಾದಿತ್ಯತ್ರ ಪಾದಾಭಿಧಾನಾದಿತಿ ಪುನರುಕ್ತಿ ದೋಷ ನಿರ್ಭಯೇನ ಮಾಯಿನ ಅಭಿಹಿತಂ ಮತ್ತು ಚತುರ್ಥ ಪಾದಸೆ ಸಂಗತ್ಯ ದರ್ಶನಾಚ ತನ್ಮತೆ ಅನ್ನುವ 2 ವಾಕ್ಯಗಳ ಸಾರಾಂಶವನ್ನು ನಾವು ಇವತ್ತು ನೋಡಬೇಕು. ಇದನ್ನೆಲ್ಲ ನಾವು ನೋಡಬೇಕಾದ್ರೆ ಪುನರುಕ್ತಿ ದೋಷ ನಿರ್ಭಯೇನ ಅಂತ ಹೀಗೆಲ್ಲ ಇದೆಯಲ್ಲ, ಅದರ ವಿವರಣೆ ಆಯಾ ಸೂತ್ರಗಳಲ್ಲಿ ಏನು ಬಂದಿದೆ ಅಂತ ಅನ್ನೋದನ್ನ ನೋಡ್ಬೇಕಾಗ್ತದೆ. ಚರಣಾಭಿಧಾನಾತ್ ಅಂತ ಸೂತ್ರ ಇದೆ, ನಾವು ಕಳೆದ ದಿವಸ ನೋಡಿದ್ದೀವಿ. ಆ ಚರಣಾಭಿಧಾನಾತ್ ಅನ್ನುವ ಸೂತ್ರ ಏನು ಬಂದಿದೆ ಅದಕ್ಕೆ ಚರಣ ಅಂದ್ರೆ ಸಂಚಾರ, ಇಂದ್ರಿಯಗಳು ಪರಮಾತ್ಮನ ವಿರುದ್ಧ ದಿಕ್ಕಿಗೆ ಸಂಚಾರ ಮಾಡ್ತವೆ ಅಂತ ನಾವು ಅರ್ಥ ಹೇಳಿದ್ದೀವಿ. ಆದರೆ ಶಂಕರಾಚಾರ್ಯ ಅರ್ಥ ಹೇಳಿದ್ದಾರೆ ಚರಣ ಅಂದ್ರೆ ಪಾದ ಅಂತ ಅರ್ಥ. ಭಗವಂತನೇ ಗಾಯತ್ರಿ ಮೊದಲಾದ ಶಬ್ದಗಳು ಈ ಜ್ಯೋತಿ ಶಬ್ದದಿಂದ ವಾಚ್ಯ. ಜ್ಯೋತಿಶ್ಚರಣಾಭಿಧಾನಾತ್ ಸೂತ್ರ ಭಗವಂತನೇ ಜ್ಯೋತಿಷ್ ಶಬ್ದದಿಂದ ವಾಚ್ಯ. ಯಾಕೆಂದ್ರೆ ಇಂದ್ರಿಯಗಳು ಅವನ ಕಡೆಗೆ ಸಂಚಾರ ಮಾಡುವುದನ್ನು ಬಿಟ್ಟು ಅವನಿಂದ ವಿರುದ್ಧ ದಿಕ್ಕಿನಲ್ಲೇ ಸಂಚಾರ ಮಾಡ್ತವೆ. ಇದು ನಾವು ಅರ್ಥ ಹೇಳಿದರೆ ಅವರು ಚರಣ ಅಂದ್ರೆ ಪಾದ, ಪಾದೋಸ್ಯ ವಿಶ್ವಾಭೂತಾನಿ, ಭಗವಂತನಿಗೆ 4 ಪಾದಗಳಿವೆ ಅಂತ ಹೀಗೆ ಆ ಪಾದಗಳ ಬಗ್ಗೆ ಶ್ರುತಿ ಹೇಳ್ತಾ ಇದೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಪಾದಾಭಿಧಾನಾದಿತಿ ವ್ಯಾಖ್ಯಾನಂ ಸ್ಫುಟ ದೋಷಂ ಭಾತಿ. ಇದು ನಾನು ಓದ್ತಾ ಇರೋದು ಗೋವಿಂದಾಚಾರ್ಯರ ತತ್ವಚಂದ್ರಿಕಾದ ವಾಕ್ಯಗಳು. ಪಾದೋಸ್ಯ ಸರ್ವಾಭೂತಾನಿ ಇತಿ ಶ್ರುತ್ಯಾನುಗುಣ್ಯಂ ನ ಭವತಿ. ಅದಕ್ಕನುಗುಣವಾಗಿ ಇದು ಆ ಸೂತ್ರಕ್ಕನುಗುಣವಾಗಿ ಇದಿಲ್ಲ. ಇದು ನೋಡಿ ಆ ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ. ಸೂತ್ರ ಅಂತನ್ನುವುದು ಅಲ್ಪಾಕ್ಷರವಾಗಿರಬೇಕು ಮತ್ತು ಶ್ರುತಿಯನ್ನು ಅದು ವ್ಯಾಖ್ಯಾನಿಸ್ತಾ ಇರಬೇಕು ಅಂತ ಹೀಗೆಲ್ಲ ಬಂದಿದೆ. ಭಗವಂತನೇ ಜ್ಯೋತಿಷ್ ಶಬ್ದ ವಾಚ್ಯನಾಗಿದ್ದಾನೆ. ಯಾಕೆಂದ್ರೆ ಅಲ್ಲಿ ಚರಣವನ್ನು ಪಾದವನ್ನು ಹೇಳಿರುವುದರಿಂದ ಅಂತ ನೀವು ಬರ್ತಾ ಇದ್ರಿ. ಅಲ್ಲಿ ನೀವು ಚರಣ ಅಂತ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ರು, ಸೂತ್ರ ಯಾಕೆ ಪ್ರಯೋಗ ಮಾಡಿತು? ವೇದದಲ್ಲಿ ಪಾದ ಅಂತ ಶಬ್ದ ಇದೆಯಲ್ಲ, ಪಾದೋಶ್ಯ ಸರ್ವಾಭೂತಾನಿ ಅಂತ ಪಾದ ಅಂತ ಶಬ್ದ ಇರುವಾಗ ಜ್ಯೋತಿ ಚರಣಾಭಿಧಾನ ಅನ್ನೋ ಬದಲು ಜ್ಯೋತಿ ಪಾದಾಭಿಧಾನಾತ್ ಅಂತ ಹೇಳಿದ್ರೆ ಶ್ರುತಿಗೆ ಅನುಗುಣವಾಗಿ ಬರ್ತಿತ್ತು. ಈಗ ಶ್ರುತಿಗೆ ಅನುಗುಣವಾಗಿ ಇಲ್ಲದಂತಾಯ್ತು. ಇದು ವ್ಯರ್ಥಂ ಅಕ್ಷರಾಧಿಕ್ಯಂ ಭವತಿ.
ಚರಣ ಅಂತ ಪಾದ ಅಂತ 2 ಅಕ್ಷರದ ಶಬ್ದವನ್ನು ಬಳಕೆ ಮಾಡುವ ಬಿಟ್ಟು ಚರಣ ಅಂತ 3 ಅಕ್ಷರದ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ದಾರೆ? ಇದೊಂದು ದೋಷ ನಿಮ್ಮಲ್ಲಿ. ತೃತೀಯಶ್ಚ ಅಯಂ ಪುನರುಕ್ತಿ ದೋಷ. ಅದಲ್ಲದೆ ಶಂಕರಾಚಾರ್ಯ ವ್ಯಾಖ್ಯಾನಕ್ಕೆ ಪುನರುಕ್ತಿ ದೋಷ ಇದೆ. ನಿಮಗೆ ಮಾತ್ರ ಪುನರುಕ್ತಿ ದೋಷದ ಭಯವೂ ಇಲ್ಲದೇನೆ, ಶಂಕರಾಚಾರ್ಯರು ಪುನರುಕ್ತಿ ದೋಷದ ಭಯವೂ ಇಲ್ಲದೆ ಅದನ್ನು ಪರಿಗಣಿಸದೆ ಈ ಥರ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದರೆ, ಈಗ ನಾವೇನು ಜ್ಯೋತಿಶ್ಚರಣಾಭಿಧಾನ ಅಂತ ಸೂತ್ರ ನೋಡಿದ್ದೀವಲ್ಲ, ಅದಾದಮೇಲೆ ಮುಂದೆ 2 ಸೂತ್ರಗಳು ಆದಮೇಲೆ ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚ ಅಂತ ವ್ಯಪದೇಶೋಪತ್ತೇಶ್ಚ ಏವಂ ಅಂತ ಸೂತ್ರ ಇದೆ. ಇನ್ನೊಂದು ಮೊದಲು ಜ್ಯೋತಿಶ್ಚರಣಾಭಿಧಾನಾತ್, ಅದಾದಮೇಲೆ ಛಂದೋಭಿಧಾನಾತ್, ಅದಾದಮೇಲೆ ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚ ಏವಂ ಅಂತ. ಅಲ್ಲಿಯೂ ಕೂಡ ಆ ಸೂತ್ರದಲ್ಲೂ ಇದೇ ಅರ್ಥವೇ ಇದೆ. ಇದೇ ಅರ್ಥವೇ ಇರುವಾಗ ಭೂತಾದಿಗಳು, ಈ ಜಗತ್ತೇನು ಭೂತಗಳಿವೆ, ಆ ಭೂತಗಳು ಮೊದಲಾದವುಗಳು ಈ ಭಗವಂತನ ಪಾದಗಳಾಗಿವೆ. ಸಕಲ ಪ್ರಾಣಿಗಳು ಕೂಡ ಹಾಗೇನೆ ಅಮೃತ, ಅಕ್ಷರ, ಕ್ಷೇಮ ಮೊದಲಾದ ಭಗವಂತನ 3 ರೂಪಗಳು ಕೂಡ ಗಾಯತ್ರಿಯ ಒಂದು ಅಂಶ ಅಂತ ಬಂದಿದೆ. ಹೀಗೆ ಭೂತಾದಿ ಪಾದ ಅಂತ ಅಲ್ಲಿ ಬಂದಿದೆ. ಆ 26ನೇ ಸೂತ್ರ ಈ ಗಾಯತ್ರಿಗೆ ಇವೆಲ್ಲವೂ ಪಾದಗಳು ಅಂತ ವರ್ಣನೆ ಮಾಡಿದೆ. ಅದರಿಂದ 26ನೇ ಸೂತ್ರ ಹೇಳ್ತಿರುವುದು, 26ನೇ ಸೂತ್ರ ಆ ಭಗವಂತನ ಪಾದಗಳನ್ನು ಹೇಳ್ತಾ ಇರುವಾಗ ನೀವು 24ನೇ ಸೂತ್ರಕ್ಕೂ ಕೂಡ ಪಾದ ಅಂತಲೇ ಅರ್ಥ ಮಾಡಿದರೆ ಅದು ಹೇಗೆ ಸರಿಯಾಗ್ತದೆ? ನಿಮ್ಗೆ ಅದರಿಂದ ಪುನರುಕ್ತಿ ದೋಷ ಬರ್ತದೆ. ಆದರೆ ಪುನರುಕ್ತಿ ದೋಷ ಬರುವುದನ್ನು ನೀವು ಮಾತ್ರ ಗಮನಿಸಲಿಲ್ಲ. ನಿಮ್ಮ ಭಾಷೆ ಏನಿದೆ ಅಲ್ಲಿ, ಯಥೋ ಭೂತಾದೀನ್ ಪಾದಾನ್ ವ್ಯಪದಿಶತಿ, ಭೂತಗಳು ಮತ್ತು ಭಗವಂತನ ರೂಪಗಳು ಮೊದಲಾದವುಗಳನ್ನು ಭಗವಂತನ ಪಾದ ಎಂಬುದಾಗಿ ಹೇಳಿದ್ದಾರೆ. ಪಾದೋಸ್ಯ ಸರ್ವ ಭೂತಾನಿ ಇತಿ. ನಹಿ ಕೇವಲಸ್ಯ ಛಂದಸಃ ಭೂತಾದಯ ಪಾದಾಃ ಉಪಪದ್ಯಂತೆ. ಗಾಯತ್ರಿ ಅಂತೇನಿದೆ, ಗಾಯತ್ರಿ ಶಬ್ದದ ವಾಚ್ಯವಾದ ಛಂದಸ್ಸು ಅದು ಭೂತಾದಿಗಳನ್ನು ಮತ್ತು ಅಮೃತ, ಕ್ಷೇಮ, ಭಯ ಮೊದಲಾದವುಗಳನ್ನು ಪಾದವಾಗಿ ಹೊಂದಿರುವುದು ಸಾಧ್ಯ ಇಲ್ಲ. ಆದ್ದರಿಂದ ಗಾಯತ್ರಿ ಶಬ್ದವಾಚ್ಯವಾದ್ದು ಭಗವಂತನೇ ಆಗಿರಬೇಕು ಅಂತ. ಹೀಗೆ ನೀವು ವ್ಯಾಖ್ಯಾನ ಮಾಡಿದ್ದೀರಿ. ಭೂತಾದಿಪಾದ ವ್ಯಪದೇಶೋಪತ್ತೇಶ್ಚ ಅಂತ ಏನು ಪಾದ ಶಬ್ದದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಲ್ಲಿ ಸೂತ್ರಕಾರರು. ಮತ್ತು ಚರಣಾಭಿಧಾನ ಅನ್ನೋದಕ್ಕೂ ಕೂಡ ಅದನ್ನೇ ವ್ಯಾಖ್ಯಾನ ಮಾಡ್ತಿದ್ದೀರಿ ನೀವು. ಇದರಿಂದ ನಿಮಗೆ ಪುನರುಕ್ತಿ ದೋಷ ಇದೆ, ನಮಗಾದರೆ ಪುನರುಕ್ತಿ ದೋಷ ಇಲ್ಲ. ನಾವಲ್ಲಿ ಚರಣ ಅಂಥೇಳಿ ಸಂಚಾರ, ದೂರ ಹೋಗುವುದು, ಭಗವಂತನನ್ನು ಪ್ರತಿಪಾದನೆ ಮಾಡದೆ ಮತ್ತೆ ದೂರ ಹೋಗುವುದು ಅಂತ ಅರ್ಥ ಮಾಡಿಬಿಟ್ಟಿದ್ದೇವೆ. ಅದರಿಂದ ನಮಗೆ ಪುನರುಕ್ತಿ ದೋಷ ಇಲ್ಲ. ಆದ್ದರಿಂದ ಈ ಪುನರುಕ್ತಿ ದೋಷ ಇಲ್ಲದೇನೆ, ಪುನರುಕ್ತಿ ದೋಷೆಯ ಭಯವೇ ನಿಮಗಿಲ್ಲದೇನೆ ನೀವು ಮಾಯಿನ ಏವಂ ಅಭಿಹಿತಂ, ತ್ರಿವಿಕ್ರಮ ಪಂಡಿತರ ವಾಕ್ಯ. ಮಾಯಾವಾದಿಗಳು ಹೀಗೆ ಹೇಳಿದ್ರಿ. ಏನಂತ? ಜ್ಯೋತಿಶ್ಚರಣಾಭಿಧಾನಾತ್ ಅನ್ನೋದಕ್ಕೆ ಪಾದಾಭಿಧಾನಾತ್ ಅಂತ ವ್ಯಾಖ್ಯಾನ ಮಾಡಿಬಿಟ್ರಿ ಅಂತ ಏನಿದೆ. ಅದಕ್ಕೆ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡಿದ್ದನ್ನು ಈ ಥರ ನಾವು ನೋಡಿದ್ವಿ. ಅದೆಲ್ಲ ಗಾಯತ್ರಿ ಅಧಿಕರಣ ಅಂತ. ಆ ಗಾಯತ್ರಿ ಅಧಿಕರಣದಲ್ಲಿ ಬಂದಿರುವಂತಹ ಸೂತ್ರಗಳು 24, 25, 26 ಇವೆಲ್ಲ ಮೊದಲ ಅಧ್ಯಾಯದಲ್ಲಿ ಮೊದಲ ಪಾದದಲ್ಲಿ ಆ ಸೂತ್ರಗಳು ಅನೇಕ ಶಬ್ದಗಳನ್ನು ಸಮನ್ವಯ ಮಾಡುವಂತಹ ಪ್ರಸಂಗ. ಅಥ ಚತುರ್ಥ ಪಾದಸ್ಯ ಕಾ ಸಂಗತಿ. ಇನ್ನು ಮುಂದೆ 4ನೇ ಪಾದಕ್ಕೆ ಏನು ಸಂಗತಿ ಅಂತ ನಾವು ನಿಮ್ಮನ್ನು ಕೇಳ್ತೇವೆ. ಅವರಂತರ ನಾವು ಹೇಳಿದ್ದೀವಲ್ಲ ಸಂಗತಿಯನ್ನು. ತಥಾ ಹಿ ತದ್ಭಾಷ್ಯಂ ಪ್ರಧಾನಸ್ಯ ಅಶಬ್ದತ್ವಂ ಅಸಿದ್ಧಂ ಅಂತ. ಈ ಭಾಸ್ಕರಾಚಾರ್ಯರು ಮತ್ತು ಶಂಕರಾಚಾರ್ಯರಿಬ್ಬರು ಕೂಡ 4ನೇ ಪಾದವನ್ನು ಸಾಂಖ್ಯದ ನಿರಾಕರಣೆಗಾಗಿ ಬಳಸಿದ್ದಾರೆ. ಸಾಂಖ್ಯರ ನಿರಾಕರಣೆಗಾಗಿ ವೇದವ್ಯಾಸರು ಹೇಳಿದ್ದಾರೆ ಅಂತ ಇವರು ಹೇಳಿದ್ದಾರೆ. ಸಾಂಖ್ಯವೇ ಪ್ರಧಾನವೇ ಜಗತ್ಕಾರಣ ಅಂತ ಸಾಂಖ್ಯರು ಅಭಿಪ್ರಾಯಪಟ್ಟರೆ ಅದು ಜಗತ್ಕಾರಣ ಅಲ್ಲ, ಭಗವಂತನೇ ಜಗತ್ಕಾರಣ ಅಂತ ಪ್ರತಿಪಾದನೆ ಮಾಡುವುದಕ್ಕಾಗಿ ಅವರು ಆ ಥರ ಹೇಳಿದ್ದಾರೆ ಅಂತ ಅಭಿಪ್ರಾಯ ಪಡ್ತಾರೆ. ಆದರೆ ಅದು ಕೂಡ ಸರಿಯಲ್ಲ. ಸತ್ಯಂ, ನೀವು ಈ ಥರ ಸಂಗತಿ ಹೇಳಿದಿರಿ. ಕಿಂತು ಅವಿರೋಧಾಧ್ಯಾಯೇನ ನ ಸಮನ್ವಯಾಧ್ಯಾಯೇನ. ಸಾಂಖ್ಯರ ನಿರಾಕರಣವನ್ನು ಎಲ್ಲಿ ಮಾಡಬೇಕು? ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ 4 ಅಧ್ಯಾಯಗಳಿವೆಯಲ್ಲ.
ಮೊದಲನೇದ್ದು ಸಮನ್ವಯಾಧ್ಯಾಯ, ಸಮನ್ವಯವನ್ನು ತೋರಿಸುವ ಅಧ್ಯಾಯ, ಅದು ಶಬ್ದಗಳ ಸಮನ್ವಯ ತೋರಿಸುವ ಅಧ್ಯಾಯ. ಎರಡನೇದ್ದು ಅವಿರೋಧಾಧ್ಯಾಯ, ಈ ಯಾವುದೇ ಇತರ ಸಿದ್ಧಾಂತಗಳ ವಿರೋಧ ಬರದೇ ಇರುವಂತೆ ನೋಡಿಕೊಳ್ಳುವಂಥ ಅಧ್ಯಾಯ. ಅಲ್ಲಿ ಇತರ ಮತಗಳ ನಿರಾಕರಣೆ ಮಾಡಬೇಕು. ಅದನ್ನು ಸಮನ್ವಯಾಧ್ಯಾಯದಲ್ಲಿ ಮಾಡುವುದಲ್ಲ. ತೇನ ಅಸ್ಯ ಪಾದಸ್ಯ ಪ್ರಥಮಾಧ್ಯಾಯಗತತ್ವೇನ ಕಿಂಚಿತ್ ಕಾರಣಂ ಪಶ್ಯಾಮಃ. ಆದ್ದರಿಂದ ಈ ಪಾದ, ಈ 4ನೇ ಪಾದ ಯಾಕೆ ಮೊದಲನೇ ಅಧ್ಯಾಯದಲ್ಲಿ ಬಂತು? 2ನೇ ಅಧ್ಯಾಯದಲ್ಲಿ ಬರಬೇಕಿತ್ತು. ಇನ್ನೊಂದು ಮತವನ್ನು ನಿರಾಕರಣೆ ಮಾಡುವುದಿದ್ದರೆ ಅದು ಇಲ್ಲಿ ಬಂದದ್ದಕ್ಕೆ ಕಾರಣ ಇಲ್ಲ. ಇದನ್ನು ತ್ರಿವಿಕ್ರಮ ಪಂಡಿತರು ಚತುರ್ಥ ಪಾದಸ್ಯ ಪ್ರಥಮಾಧ್ಯಾಯನ ಸಂಗತಿ ಆದರ್ಶನಾಚ್ಚ. 4ನೇ ಪಾದವು ಈ ಅದಕ್ಕೆ 4ನೇ ಪಾದಕ್ಕೆ ಸಂಗತಿಯೇ ಕಾಣಿಸ್ತಾ ಇಲ್ಲ ಅಂತ ಅವರು ಹೀಗೆ ಪ್ರಯೋಗ ಮಾಡಿದ್ದಾರೆ. ಸಮಾನ ಯೋಗಕ್ಷೇಮಂ ಭಾಸ್ಕರೀಯಮಪಿ ಭವಿಷ್ಯತಿ. ಶಂಕರರನ್ನು ಹೀಗೆ ನಿರಾಕರಣೆ ಮಾಡಿದ ಮೇಲೆ ಭಾಸ್ಕರರನ್ನು ಕೂಡ ನಿರಾಕರಣೆ ಮಾಡಿದ ಹಾಗಾಯಿತು ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಶಂಕರಾಚಾರ್ಯ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಅದ್ರದ್ದು ಏನು ನಿರಾಕರಣೆ ಇದೆ ಅಂತ ಅನ್ನೋದ್ರದ್ದು ಪೂರ್ಣ ಸ್ಪಷ್ಟತೆ ಆಯಾ ಸೂತ್ರಗಳನ್ನು ನೋಡಿದಾಗಲೇ ಬರ್ತದೆ. ಆದರೂ ಈಗ ಅದ್ರದ್ದೊಂದು ಸೂಕ್ಷ್ಮವಾಗಿ ನೋಡ್ತಾ ಇದ್ದೇವೆ ಅಷ್ಟೆ. ವಸ್ತುತಃ ಆಚಾರ್ಯರು ಆ ಸೂತ್ರದಲ್ಲಿ ತಾವಾನಸ್ಯ ಮಹಿಮಾ ತಥೋಜ್ಜಾಯಾಂಶ ಪೂರುಷಃ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಇದನ್ನು ಉದ್ಧರಿಸಿದ್ದಾರೆ. ಈ ತೈತರಿಯ ಉಪನಿಷತ್ನಲ್ಲಿ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತಿದೆಯಲ್ಲ, ಪುಚ್ಛ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅದನ್ನು ಒಂದ್ಸರಿ ನಾವು ಗಮನಿಸಬೇಕು. ಅದಕ್ಕೆ ಪುಚ್ಛ ಅನ್ನೋ ಶಬ್ದಕ್ಕೆ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಅರ್ಥ ಹೇಳಿದ್ದಾರೆ. ಪುಚ್ಛ ವಿಭಾಗೆ ಅಂತ ಒಂದು ಧಾತು, ಅದನ್ನು ಕಾಶಕೃತ್ಸ್ನ ವ್ಯಾಕರಣಕಾರರು ಮಾಡಿರೋ ಅರ್ಥವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಈ ಪುಚ್ಛ ಪುಚ್ಛ ಅಲ್ಲ ಪುಚ್ಛ, ಪುಚ್ಛ ಅಂತ ಒತ್ತಕ್ಷರ ಹೇಳಬೇಕು. ಪುಚ್ಛ ಅಂತ ಧಾತುವಿನ ಮೂಲ ರೂಪ, ಅದಕ್ಕೆ ವಿಭಾಗ ಅಂತ ಅರ್ಥ ಆಗ್ತದೆ. ಯಾಕೆ ಪುಚ್ಛಕ್ಕೆ ಆ ಥರ ಹೇಳ್ತಾರೆ ಅಂದರೆ, ಯಥಾ ಆರಭ್ಯ ದೇಹ ದ್ವೇಧಾ ವಿಭಕ್ತೋ ಭವತಿ ತತ್ ಪುಚ್ಛಂ ಪಾದವು ಇತ್ಯೇತದು. ಪುಚ್ಛ ಅಂತ ನಾವು ಪಾದ ಅಂತ ಅರ್ಥ ಮಾಡಿದ್ದೀವಿ, ನಮಗದೆಲ್ಲ ಗೊತ್ತಿದ್ದೇ ಇದೆ. ಈಗ ತಲೆ, ಅದಾದ್ಮೇಲೆ ಕುತ್ತಿಗೆ, 2 ಕೈ, ಎದೆ, ಹೊಟ್ಟೆ ಇಷ್ಟಾದ ಮೇಲೆ ನಮಗೆ ಗೊತ್ತಿರುವಂತೆ ಕಾಲು ಪ್ರಾರಂಭ ಆದ ಕೂಡಲೇ ದೇಹ 2 ರೀತಿಯಾಗಿ ವಿಭಾಗ ಹೊಂದುತ್ತದೆ. ಇದನ್ನ ನಾವೆಲ್ಲ ನೋಡಿದ್ದೇವೆ. ಹೀಗೆ ದೇಹ ವಿಭಕ್ತ ಆಗುವುದು ಕಾಲುಗಳ ಮೂಲಕ. ಆದ್ದರಿಂದ ಈ ಪುಚ್ಛ ಅಂದರೆ ಪಾದ ಅಂತ ಅರ್ಥ ಮಾಡಿದ್ದಾರೆ. ಮುಂದೆ ಪ್ರತಿಷ್ಠಾ ಅಂತಿದೆ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ. ಪ್ರತಿಷ್ಠಾ ಅಂದ್ರೆ ಏನು? ಅದಕ್ಕೂ ಕೂಡ ಪಾದ ಅಂತಾನೆ ಅರ್ಥ. ಪ್ರತಿಷ್ಠತಿ ಅನಯ ಇತಿ ಪ್ರತಿಷ್ಠಾ. ಇವುಗಳ ಮೂಲಕನೇ ಈ ಮನುಷ್ಯ ಪ್ರತಿಷ್ಠತೆ ಹೊರಡ್ತಾನೆ. ಆದ್ದರಿಂದ ಅದಕ್ಕೆ ಪ್ರತಿಷ್ಠಾ ಅಂತ ಹೆಸರು ಅಂತ ಹೀಗೆ ಅದಕ್ಕೆ ಅರ್ಥ ತೋರಿಸಿದ್ದಾರೆ. ಮತ್ತು ಈ ಪುಚ್ಛ ಅನ್ನೋದಕ್ಕೆ ಪ್ರಾಯ ನಾವು ನೋಡ್ತಿರುವ ವ್ಯಾಕರಣದಲ್ಲಿ, ಪಾಣಿನಿ ವ್ಯಾಕರಣದಲ್ಲಿ ಅದರ ಅರ್ಥ ನಮಗೆ ಕಾಣಿಸೋದಿಲ್ಲ. ಅದಕ್ಕೆ ಅವರು ಕಾಶಕೃತ್ಸ್ನ ವ್ಯಾಕರಣ ಅಂತ ಅದನ್ನು ವಿವರಿಸಿದ್ದಾರೆ. ಈ ಗೋವಿಂದಾಚಾರ್ಯರು ಏತೇನ ಪುದಂ ಗುದಂ ಛಾದಯತೆ ಪುಚ್ಛಮಿತಿ ವದಂತಹ ವೈಯಾಕರಣಾಃ ಪರಾಸ್ತಾಃ. ವೈಯಾಕರಣರು ಹೇಳುವಂಥ ಒಂದು ಅರ್ಥವನ್ನು ನಿರಾಕರಣೆ ಮಾಡಿದ್ದಾರೆ. ಪುಚ್ಛ ಅಂದರೆ ಅಲ್ಲಿ ಪುದ ಅಂದರೆ ಪುದೌ ಪುದಃ ಅಥವಾ ಪುದೌ ಪುದಃ ಅಂತ ಇದ್ದಿರಬೇಕು. ಪುದ ಅಂದರೆ ಗುದ ಪ್ರದೇಶ. ಆ ಗುದ ಪ್ರದೇಶದ ಮೇಲೆ ಬಾಲ ಅನ್ನುವುದು ಆವರಣವಾಗಿರುವುದರಿಂದ ಆ ಛಾದಯತೆ, ಗುದ ಪ್ರದೇಶವನ್ನು ಮುಚ್ಚುವುದರಿಂದ ಪುಚ್ಛ ಅಂತ ವೈಯಾಕರಣರು ಹೇಳ್ತಾರೆ. ಅದನ್ನು ನಾವು ನಿರಾಕರಣೆ ಮಾಡಿದಾಗ ಆಯ್ತು, ಅದು ಬೇಡ. ಪುಚ್ಛ ಅನ್ನೋ ಶಬ್ದಕ್ಕೆ ಕೇವಲ ಬಾಲ ಅಂತ ಅರ್ಥ ಮಾಡಬಾರ್ದು, ಅದಕ್ಕೆ ಪಾದ ಅಂತ ಅರ್ಥ ಹೇಳಬೇಕಾದದ್ದು ವ್ಯಾಕರಣ ದೃಷ್ಟಿಯಿಂದ ಉಚಿತ ಅಂತ ಅವರ ತಾತ್ಪರ್ಯ ಇದೆ. ಮತ್ತೆ ಇನ್ನು ಕೆಲವರು ಅರ್ಥ ಹೇಳ್ತಾರೆ, ಪುಚ್ಛಮಿವ ಪುಚ್ಛಂ, ಬಾಲದಂತೆ ಈ ಕಾಲು ಕೂಡ ಇರ್ತದೆ. ಯಾಕೆಂದ್ರೆ ಅಧೋಲಂಬನ ಸಾಮ್ಯಾತ್ ಅಂತ. ನಮ್ಗೆ ಗೊತ್ತಿರುವಂತೆ ತಿರ್ಯಕ್ ಪ್ರಾಣಿಗಳಲ್ಲಿ ಬಾಲ ಅನ್ನೋದು ಕೆಳಗೆ ಜೋತಾಡ್ತಾ ಇರ್ತದೆ. ನಮ್ಮ ಕಾಲುಗಳು ಕೂಡ ಕೆಳಗಿರ್ತವೆ, ಉಳಿದೆಲ್ಲವೂ ಮೇಲಿದ್ರೆ ಕಾಲು ಕೆಳಗಿರ್ತದೆ. ಈ 2 ಕಾರಣಗಳಿಂದ ಆ ಬಾಲದಂತೆ ಈ ಕಾಲುಗಳು ಅಂತ ಇನ್ನೊಬ್ರು ಅರ್ಥ ಮಾಡಿದ್ದಾರೆ. ಆದರೆ ಇದ್ಯಾವುದೂ ಕೂಡ ಸರಿಯಲ್ಲ. ಪುಚ್ಛ ವಿಭಾಗೆ ಅಂತ ಹೇಳಬೇಕು.
ಅಂತ ಪುಚ್ಛ ವಿಭಾಗಿ ಅಂತ ಹೇಳಬೇಕು ಅಂತ ಗೋವಿಂದಾಚಾರ್ಯರು ನಿರಾಕರಣೆ ಮಾಡಿದ್ದಾರೆ. ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚೇನು ಬೇಕಾಗಿಲ್ಲ. ದ್ವಿಪ್ರತಿಷ್ಠೋ ವೈ ಪುರುಷಃ, ದ್ವಿಪ್ರತಿಷ್ಠೋ ವೈ ಪುರುಷಃ ಅಂತ ಒಂದು ವೇದವಾಕ್ಯ ಇದೆ. ಅದರಿಂದ ದ್ವಿಪ್ರತಿಷ್ಠ ಅಂದರೆ ಎರಡು ಬಾಲಗಳುಳ್ಳವನು ಅಂತ ಅರ್ಥ ಅಲ್ಲ, ಎರಡು ಕಾಲುಗಳುಳ್ಳವನು ಅಂತಲೇ ಅರ್ಥ. ಪುಚ್ಛ ಅನ್ನೋ ಶಬ್ದಕ್ಕೆ ಬಾಲ ಅಂತ ಅರ್ಥ ಇಲ್ಲ ಅಂತಲ್ಲ, ಆದರೂ ಕೂಡ ಈ ಪಾದ ಅಂತ ಇನ್ನೊಂದು ಅರ್ಥ ಇದೆ ಅಂತ ನಾವು ಹೀಗೆ ಅದನ್ನು ತಿಳ್ಕೊಳ್ಬೇಕು. ನಾನು ಆ ಬಾಲ ಶಬ್ದದ ಬಗ್ಗೆ ಅಷ್ಟು ಜಿಜ್ಞಾಸೆ ಮಾಡ್ತಾ ಇರುವಾಗಲೇ ಶಬ್ದ ಕಲ್ಪದ್ರುಮದ ಒಂದು ಭಾಗವನ್ನು ನೋಡಬೇಕು ಅಂತ ಕಾಣಿಸ್ತು. ಅಲ್ಲಿ ಪುಚ್ಛ ಪ್ರಸಾದೆ ಅಂತ ಒಂದು ಧಾತು ತಗೊಂಡಿದ್ದಾರೆ. ನಾನು ಈ ಪುಚ್ಛ ಪ್ರಸಾದೆ ಅನ್ನೋದನ್ನಾದರೂ ಕೂಡ ಕೋಶದಲ್ಲಿ ನೋಡ್ಲಿಕ್ಕೆ ಹೋದರೆ ನಮ್ಗೆ ಸಿಗಲಿಲ್ಲ. ಇಲ್ಲಿ ಕೆಲವು ಬೇರೆ ಬೇರೆ ಧಾತುಗಳು ಇರ್ತವೆ. ಈಗ ಪುಚ್ಛ ಪ್ರಸಾದ ಅನ್ನೋ ಧಾತುವಿಗೆ ಅಚ್ ಪ್ರತ್ಯಯ ಬಂದು ಹುಟ್ಟಿದ್ದು ಅಂತ ಶಬ್ದಕಲ್ಪದ್ರುಮದಲ್ಲಿ ಒಂದು ಧಾತು ಇದೆ, ಒಂದು ವಿಭಾಗ ಇದೆ. ಅದಕ್ಕೆ ಒಂದು ದೇವಿ ಭಾಗವತದ ಪ್ರಮಾಣವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಜೀವಮಾನದಲ್ಲಿ ನಾನು ಇದರವರೆಗೆಲ್ಲ ಕೇಳಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಆ ದೃಷ್ಟಿಯಿಂದ ಅದು ಚೆನ್ನಾಗಿದೆ. ಖುರಘಾತೈ ತಥಾ ದೇವಾನ್ ಪುಚ್ಛಸ್ಯ ಭ್ರಮಣೇನ ಚ ಸಜಘಾನ ವೃಷಾವಿಷ್ಟ ಮಹಿಷಃ ಪರಮಾದ್ಭುತಃ ಅಂತ ಯಾವುದೋ ಒಂದು ದೇವಿ ಭಾಗವತದ ಪ್ರಮಾಣ. ಪುಚ್ಛವನ್ನು ಆಡಿಸುವ ಮೂಲಕ ಆ ಮಹಿಷ ಆ ಎಲ್ಲ ದೇವತೆಗಳನ್ನೆಲ್ಲ ಹೊಡೆದು ಓಡಿಸಿತು ಅಂತ ಒಂದು ಯಾವುದೋ ಹೀಗೆ ಪುಚ್ಛ ಪ್ರಸಾದ ಅಂತ ಬರೆದಿದ್ದಾರೆ. ಪ್ರಸಾದ ಅಂತ ಯಾಕೆ ಅರ್ಥ ಇರಬಹುದು ಅಂದರೆ, ನಾವು ಕೈಗಳಿಂದ ಏನೇನು ಕೆಲಸ ಮಾಡ್ಕೋತೀವಲ್ಲ, ಮೈ ಮೇಲೆ ಕೂತ ಹುಳ ಹುಪ್ಪಡಿಗಳನ್ನೆಲ್ಲ ದೂರ ಓಡಿಸ್ತೀವಲ್ಲ, ಅದರಿಂದ ಸಂತೋಷ ಪಡಿತೀವಲ್ಲ, ಆ ಸಂತೋಷವನ್ನು ಪ್ರಾಣಿಗಳು ಬಾಲವನ್ನು ತಮ್ಮ ಮೇಲೆ ದೇಹದ ಮೇಲೆಲ್ಲ ಆಡಿಸಿಕೊಂಡು ಸಂತೋಷ ಪಡ್ತವೆ. ಅದರಿಂದ ಪುಚ್ಛ ಪ್ರಸಾದೆ ಅಂತ ಹೇಳ್ಬೋದು. ಇನ್ನೊಂದು ನಮಗೆಲ್ಲ ಗೊತ್ತಿರುವಂತೆ ನಾಯಿ ಮೊದಲಾದ ಎಲ್ಲ ಪ್ರಾಣಿಗಳು ಕೂಡ ತಮ್ಮ ಭಾವನೆಗಳನ್ನು, ದುಃಖ ಸುಖಗಳನ್ನು ಬಾಲದ ಮೂಲಕ ವ್ಯಕ್ತ ಮಾಡ್ತವೆ. ಅದರಿಂದ ಪುಚ್ಛ ಪ್ರಸಾದೆ ಅಂತ ಒಂದು ಅರ್ಥನೂ ಕೂಡ ಶಬ್ದಕಲ್ಪದ್ರುಮದಲ್ಲಿ ಬಂದಿದೆ. ದೇವಿ ಭಾಗವತದಲ್ಲಿ ಬಂದದ್ದು ಸುಮ್ಮನೆ ಪುಚ್ಛ ಅನ್ನೋದಕ್ಕೊಂದು ಉದಾಹರಣೆ ಮಾತ್ರ. ಪುಚ್ಛ ಅನ್ನೋ ಶಬ್ದದ ವಿವರಣೆ ಅಲ್ಲ ಅದು. ವಿವರಣೆ ಅಂತ ಏನೋ ನಾನು ಹೇಳಿಕ್ಕೆ ಹೊರಟೆ, ಹಾಗಲ್ಲ ಅದು. ಹೀಗೆ ಪುಚ್ಛ ಪ್ರಸಾದೆ ಅನ್ನೋ ಧಾತುವಿನಿಂದ ಬಂದದ್ದು ಅಂತ ಶಬ್ದಕಲ್ಪದ್ರುಮದಲ್ಲಿ ಒಂದು ಕಡೆ ಕಾಣಿಸ್ತದೆ. ಈಗ ನಮಗೆ ಪಾದ ಅಂತ ಅರ್ಥ ಆಗಬೇಕಾಗಿರೋದ್ರಿಂದ ಪುಚ್ಛ ವಿಭಾಗ ಅನ್ನೋ ಅರ್ಥವನ್ನು ಇಟ್ಕೊಳ್ಳೋದು ಹೆಚ್ಚು ಯೋಗ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.